ತುಂಬ ಈಸಿಯಾಗಿರುವಂತಹ ಹಾಗೆಯೇ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಶಂಕರಪೊಳೆನ ಮಾಡೋಣ. ಹಾಗೆಯೇ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಶಂಕರಪೊಳೆ ಮಾಡೋದಕ್ಕೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ತೀನಿ. ಈ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ, ಒಂದು 2 ಚಿಟಿಕೆ ಉಪ್ಪು ಹಾಕಿ ಸಾಕು. ನೆಕ್ಸ್ಟ್ ಹಾಗೆಯೇ ಒಂದು 2ರಿಂದ 3 ಚಿಟಿಕೆ ಅರಿಶಿನದ ಪುಡಿ. ಈ ಥರ ಅರಿಶಿನದ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಳ್ಳಿ ನೀವು ಹಿಟ್ಟು ಕಲಿಸ್ಬೇಕಾದ್ರೆ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಒಂದೇ ಸರಿ ನೀರು ಹಾಕ್ಕೊಂಡು ನೀವು ಇದು ಮಾಡ್ಕೊಬಿಡ್ಬೇಡಿ, ಜಸ್ಟ್ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ಎಕ್ಸಾಕ್ಟಾಗಿ ನಿಮಗೆ ಚಪಾತಿ ಹಿಟ್ಟಿನ ಥರನೇ ಆಗುತ್ತೆ. ಸ್ವಲ್ಪ ಲಾಸ್ಟಿಗೆ 1-2ರಿಂದ 3 ಚಮಚ ಎಣ್ಣೆನ ಹಾಕ್ಕೊಂಡು ಮತ್ತೆ ಈ ಥರ ನೀಟಾಗಿ ನಾದ್ಕೊಳ್ಳಿ. ಸೇಮ್ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ತೀವೋ ಸೇಮ್ ಅದೇ ಥರ ಕಲಿಸ್ಕೋಬೇಕು. ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ. ಇದು ಚಪಾತಿ ಹಿಟ್ಟಿನ ಥರನೇ ಆಗಿದೆ ನೋಡಿ, ಸಾಫ್ಟ್ ಆಗಿದೆ ಅಂತ ಹೇಳಿ ಉಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಕಡೆ ನಾನು ಸಕ್ಕರೆ ಪುಡಿ ಮಾಡ್ಕೊಳ್ತೀನಿ. ಇಲ್ಲೊಂದು ಅರ್ಧ ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ತೀನಿ. ಇದು ನೋಡಿ, ನೀಟಾಗಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೀವು ಜಸ್ಟು ಮೈದಾ ಹಿಟ್ಟು ಮತ್ತು ಸಕ್ಕರೆನ ಯೂಸ್ ಮಾಡಿಕೊಂಡು ಶಂಕರಪೊಳೆನ ಮಾಡ್ತೀರಾ. ಅದು ಬಂದುಬಿಟ್ಟು ತುಂಬ ಈಸಿ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು. ಹಾಗೆ ಇದನ್ನು ಲಟ್ಟಿಸ್ಕೊಳ್ಬೇಕು. ಸೇಮ್ ಚಪಾತಿನ ಯಾವ ಥರ ಲಟ್ಟಿಸ್ಕೊಳ್ತೀವೋ ಅದೇ ಥರ ಲಟ್ಟಿಸ್ಕೋಬೇಕು, ಬಟ್ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ತೀವಿ. ಸೇಮ್ ಒಂದು ಉಂಡೆನ ತೊಗೊಂಡು ಅದನ್ನು ನೀಟಾಗಿ ಸ್ವಲ್ಪ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ನೆಕ್ಸ್ಟು ಸೇಮ್ ಚಪಾತಿ ಥರನೇ ಈ ಥರ ತಿರುಗಿಸ್ಕೊಳ್ತಾ ಲಟ್ಟಿಸ್ಕೊಳ್ಳಿ. ನಿಮಗೇನಾದರೂ ಹಿಟ್ಟು ಅಂಟ್ತಾ ಇದೆ ಆ ಥರ ಎಲ್ಲ ಆದರೆ ಸ್ವಲ್ಪ ಈ ಥರ ಮೇಲೆ ಹಿಟ್ಟು ಹಾಕ್ಕೊಂಡು ಸೇಮ್ ಇದೇ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ. ಇದು ತುಂಬ ಡಿಫ್ರೆಂಟ್ ಆಗಿರೋ ಶಂಕರಪೊಳೆ, ಹಾಗೆಯೇ ತುಂಬ ಈಸಿ ಕೂಡ ಮಾಡೋದಕ್ಕೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಈ ಥರ ಲಟ್ಟಿಸ್ಕೊಂಡಿರೋದನ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ನಾನು ಎಲ್ಲ ಹಿಟ್ಟನ್ನು ಮಾಡ್ಕೊಂಡ್ಬಿಡ್ತೀನಿ. ನಾನು ನೆಕ್ಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಇಲ್ಲ ನೀವು ಬೇಕಾದರೆ ಲಟ್ಟಿಸ್ಕೊಳ್ತಾನೆ ಆ ಕಡೆ ಎಣ್ಣೆಲ್ಲೂ ಬೇಯಿಸ್ಕೊಳ್ಬೋದು. ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡಿ. ನಾನು ಎಲ್ಲನೂ ಈ ಥರ ಒಂದು ಕಡೆ ಲಟ್ಟಿಸ್ಕೊಬಿಡ್ತೀನಿ. ಮತ್ತು ಸ್ವಲ್ಪ ಹಿಟ್ಟು ಹಾಕಿ ಅದ್ರ ಮೇಲೆ ಒಂಚೂರು ಅದು ಮತ್ತೆ ಲಟ್ಟಿಸ್ಕೊಂಡಿರುವಂತಹ ಚಪಾತಿ ಥರ ಏನು ಲಟ್ಟಿಸ್ಕೊಂಡಿದ್ದೆ ಇದನ್ನ ಅದ್ರ ಮೇಲೆ ಹಾಕ್ಕೊಳ್ತೀನಿ. ಸಿಮ್ ಎಲ್ಲನೂ ಇದೇ ಥರ ರೆಡಿ ಮಾಡ್ಕೊಳ್ತೀನಿ ನೋಡಿ. ಈ ಥರ ರೆಡಿ ಮಾಡ್ಕೊಂಡು ಇದನ್ನು ನಾವು ಶಂಕರಪೊಳೆ ಥರ ಕಟ್ ಮಾಡಿಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡಿಬಿಟ್ಟು ಬೇಕಾದರೆ ಒಂದು ಪ್ಲೇಟ್ಗೆ ಏನಾದರೂ ಹಾಕಿಟ್ಕೊಂಡ್ರೂ ಆಗುತ್ತೆ. ಇಲ್ಲ ನೀವು ಇದರಿಂದನೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತೀನಿ ಅಂದರೂ ಹಾಗೂ ಮಾಡ್ಬೋದು. ಇದು ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಬಾಣಲಿನ ಇಟ್ಕೊಂಡು ಅದನ್ನು ಎಣ್ಣೆ ಬಿಸಿ ಮಾಡ್ಕೊಂಡು ನೆಕ್ಸ್ಟ್ ಈ ಥರದ್ದೇ ಒಂದು ಪಾತ್ರೆನ ತೊಗೊಳ್ತೀನಿ, ಕರ್ದಿರೋದನ್ನ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ. ಇದಿವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಶಂಕರಪೊಳೆನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ.
ನಾನು ಕಟ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೆ. ಸೊ ಈಸಿಯಾಗಿ ಇದನ್ನ ಹಾಕ್ಕೊಳ್ಬಿಡ್ಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ನೀವು ಎಣ್ಣೆಯಲ್ಲಿ ಕರೆದುಕೊಳ್ಳಿ. ಒಂದು ಮೀಡಿಯಮ್ ಆಗಿ ಫ್ಲೇಮ್ ಇಟ್ಕೊಂಡ್ರೆ ಸಾಕು. ತುಂಬ ಜೋರಾಗಿಯೂ ಬೇಡ, ಇನ್ನು ತುಂಬ ಕಡಿಮೆನೂ ಬೇಡ. ಮೀಡಿಯಮ್ ಫ್ಲೇಮಲ್ಲೇ ನೀವು ಈ ಥರ ಕರೆದುಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಡಿಫ್ರೆಂಟಾಗಿರುವ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಇದು ನೋಡಿ, ಇವಾಗ ಆಲ್ಮೋಸ್ಟಲ್ಲೂ ಬೆಂದಿದೆ. ಇದನ್ನು ನೀಟಾಗಿ ಈ ಥರ ಎತ್ಕೊಂಡು ಆ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ. ನೀವು ಅರಿಶಿಣದ ಪುಡಿ ಯೂಸ್ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಶಂಕರಪೊಳೆ ಬಿಸಿ ಇರುವಾಗಲೇ ನೀವು ಸಕ್ಕರೆ ಪುಡಿನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಈ ಥರ ಶಂಕರಪೊಳೆ ಮೇಲೆ ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಲೈಟಾಗಿ ಹಾಕ್ಕೊಂಡು ಈ ಥರ ಟಾಸ್ ಮಾಡ್ಕೊಳ್ಳಿ. ನೋಡಿ, ನೀವು ಬಿಸಿ ಇರುವಾಗಲೇ ಹಾಕಿಬಿಟ್ರೆ ಅದು ಸಕ್ಕರೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇಲ್ಲ ನೀವು ಬಿಸಿ ಆರಿದ್ಮೇಲೆ ಹಾಕ್ಕೊಳ್ಳೋಕೆ ಹೋದರೆ ಅಷ್ಟು ಚೆನ್ನಾಗಿ ಸಕ್ಕರೆ ಹಿಡಿಯಲ್ಲ. ನೆಕ್ಸ್ಟು ಸೇಮ್ ನಾನು ಮಾಡಿಟ್ಕೊಂಡಿರುವಂತಹ ಎಲ್ಲನೂ ಎಣ್ಣೆಯಲ್ಲಿ ಈ ಥರ ಕರೆದುಕೊಳ್ತೀನಿ. ಇಲ್ಲ ನಾನು ಇವಾಗ ಶಂಕರಪೊಳೆ ಮಾಡಿಟ್ಕೊಂಡು ಆಮೇಲೆ ಸಕ್ಕರೆ ಹಾಕ್ತೀನಿ ಅಂತ ಹೋದರೆ ಅದು ಅಷ್ಟು ಚೆನ್ನಾಗಿ ಸಕ್ಕರೆ ಹಿಡಿಯಲ್ಲ. ಸೊ ಬಿಸಿ ಇರುವಾಗಲೇ ನೀವು ಎಣ್ಣೆಯಿಂದ ತೆಗ್ದಿದ್ದೇನೆ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿಬಿಟ್ಟು ಹೀಗೆ ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಸಕ್ಕರೆ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ, ಇದಕ್ಕೆ ನಾನು ಮತ್ತೆ ಸಕ್ಕರೆ ಪುಡಿನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ತುಂಬ ಚೆನ್ನಾಗಿ ಸಕ್ಕರೆ ಹಿಡ್ಕೊಳ್ಳುತ್ತೆ. ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.